ಹಾಯ್ ಫ್ರೆಂಡ್ಸ್, ನಾವು ಇವತ್ತಿನ ಬಿಡುಗೇನಪ್ಪ ಅಂತಂದ್ರೆ ಧ್ರುವ ರಾತೆಯವರೇನಪ್ಪ ಅಂತಂದ್ರೆ ಒಂದು ಶಾಕಿಂಗ್ ವಿಶ್ಲೇಷಣದ ಬಗ್ಗೆ ಮಾತಾಡೋಣ. ಅವ್ರೇನಪ್ಪ ಅಂತಂದ್ರೆ ಈ ಒಂದು ದುರಂಧರ್ 2 ಮೂವಿಲಿ ಹಿಂದಿರೋ ಅಸಲಿ ಆಟನ ಬಿಚ್ಚಿಟ್ಟಿದ್ದಾರೆ. ಇದು ಬರೀ ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಇದೇನಪ್ಪ ಅಂತಂದ್ರೆ ಪಕ್ಕಾ ರಾಜಕೀಯ ಪ್ಲಾನ್ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅದರ ಮೇನ್ ಪಾಯಿಂಟ್ಸ್ ಇಲ್ಲಿವೆ ನೋಡಿ. ಎಮೋಷನಲ್ ಗೇಮ್. ಈ ಒಂದು ಸಿನಿಮಾ ಸ್ಟಾರ್ಟ್ ಆಗಿನ ಮುಂಚೆ ಏನಪ್ಪ ಅಂತಂದ್ರೆ ನಮ್ಗೆ ಆ ಒಂದು ದೇಶದಲ್ಲಿರೋ ಏನಪ್ಪಾ ಅಂತಂದ್ರೆ ಗಲಾಟೆಗಳು ಮತ್ತೆ ಕೋಮುವಾದಗಳ ಬಗ್ಗೆ ಬಹಳ ಡೀಟೇಲ್ ಆಗಿ ತೋರಿಸ್ತಾರೆ. ಯಾಕೆ ಗೊತ್ತಾ, ನಿಮ್ಮ ಮನಸ್ಸಲ್ಲಿ ಕೋಪ ಮತ್ತು ಭಯ ಹುಟ್ಟುವುದಕ್ಕೆ ಆ ಒಂದು ದೃಶ್ಯನ ನಿಮ್ಗೆ ತೋರಿಸಲಾಗುತ್ತೆ. ಒಮ್ಮೆ ನೀವೇನಾದ್ರೂ ಆ ದೃಶ್ಯಗಳೇನಪ್ಪ ಅಂತಾರೆ ಎಮೋಷನಲ್ ಫೀಲ್ ಆದ್ರೆ ಅವರು ಹೇಳೋ ಒಂದು ಸುಳ್ಳನ್ನೆಲ್ಲ ನೀವೇನಪ್ಪ ಅಂತಾರೆ ನಿಜ ಅಂತ ಒಪ್ಕೊಂಡು ಸಿನಿಮಾನ ನೋಡ್ಕೊಂತ ಕುಂತಿರ್ತೀರಿ. ಇದನ್ನೇ ಒಂದು ಎಮೋಷನಲ್ ಪ್ರೈಮಿಂಗ್ ಅಂತ ಕರೀತಾರೆ. ಸುಳ್ಳಿನ ಕಂತೆ ಹಾಗೂ ಡಿಸ್ಕ್ಲೈಮರ್ ಕಾರ್ಡ್ ಅಂತ ಹೇಳಿ. ಈಗ ದುರಂಧರ್ 2 ಮೂವಿ ಏನಪ್ಪಾ ಅಂತಾರೆ ಸ್ಟಾರ್ಟ್ ಆಗಬೇಕಾದ್ರೆ ಅಲ್ಲಿ ಒಂದು ಡಿಸ್ಕ್ಲೈಮರ್ ಕಾರ್ಡ್ ಬರುತ್ತೆ. ಅದರಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಆಗಿದೆ, ದಿಸ್ ಇಸ್ ಫಾರ್ ಅ ರಿಯಲ್, ದಿಸ್ ಇಸ್ ಇನ್ಸ್ಪೈರ್ಡ್ ಬೈ ಅನ್ ರಿಯಲ್ ಇವೆಂಟ್ಸ್ ಅಂತೇಳಿ. ಈ ಒಂದು ಸಿನಿಮಾದಲ್ಲಿ ಏನಪ್ಪಾ ಅಂತಾರೆ ಪ್ರಧಾನಿ ಮಂತ್ರಿಯವರ ಒಂದು ರಿಯಲ್ ವಿಡಿಯೋನ ಬಳಸ್ಕೊಂತಾರೆ. ಇದು ಕಾಲ್ಪನಿಕ ಅಂತೇಳಿ ಒಂದು ಬೋರ್ಡ್ ಅನ್ನ ಹಾಕ್ತಾರೆ. ಈ ಒಂದು ಡಿಸ್ಕ್ಲೈಮರ್ ಕಾರ್ಡ್ ಯಾಕೆ ಹಾಕ್ತಾರಪ್ಪ ಅಂತಾರೆ, ಮುಂದೇನಾದ್ರೂ ಈ ಒಂದು ಸಿನಿಮಾದಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನಪ್ಪಾ ಅಂತಾರೆ ಗೌರ್ಮೆಂಟ್ ಇಂದ ಬಚಾವ್ ಆಗ್ಲಿಕ್ಕೆ ಈ ಒಂದು ಡಿಸ್ಕ್ಲೈಮರ್ ಕಾರ್ಡ್ ನ ಯೂಸ್ ಮಾಡ್ತಾರೆ. ಹಾಗೆ ಏನಪ್ಪಾ ಅಂತಾರೆ ಸುಳ್ಳು ಮತ್ತೆ ನಿಜ ಇವೆಲ್ಲ ಎರಡು ಟಾಪಿಕ್ ನ ಮಿಕ್ಸ್ ಮಾಡಿ ಏನಪ್ಪಾ ಅಂತಾರೆ ಜನರನ್ನ ಕನ್ಫ್ಯೂಸ್. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಾರೆ ಡಿಮಾನಿಟೈಸೇಷನ್ ಅಂತೇಳಿ, ನೋಟಿನ ಅಮಾನ್ಯೀಕರಣ. ಇದರ ಹಿಂದಿರೋ ಅಸಲಿ ಕತೆ ಏನು ಹಾಗಾದ್ರೆ, ಇಂಡಿಯಾ ದೇಶದಲ್ಲಿ ಏನಪ್ಪಾ ಅಂತಾರೆ ನೋಟ್ ಬ್ಯಾನ್ ಮಾಡಿದ ಸ್ಥಳದಿಂದ ಏನಪ್ಪಾ ಅಂತಾರೆ ಪಾಕಿಸ್ತಾನದಲ್ಲಿ ಪ್ರಿಂಟ್ ಆಗ್ತಿರೋ ಒಂದು ನಕಲಿ ನೋಟ್ಗಳು ಏನಪ್ಪಾ ಅಂತಾರೆ ಎಲ್ಲ ಮಾಯ ಆಗ್ತಿದೆ ಅಂತೇಳಿ ತೋರಿಸಿದ್ದಾರೆ. ಇಂಡಿಯಾ ದೇಶದಲ್ಲಿ ಏನಪ್ಪಾ ಅಂತಾರೆ ನೋಟ್ ನ ಬ್ಯಾನ್ ಮಾಡಲಾಗಿತ್ತು. ಆ ಒಂದು ನೋಟ್ ಬ್ಯಾನ್ ಮಾಡೋದಕ್ಕೆ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಈಗ ಅಲ್ಲಿ ನಕಲಿ ನೋಟನ್ನ ಪ್ರಿಂಟ್ ಮಾಡ್ತಾ ಇದ್ರು. ಹಾಗಾಗಿ ಏನಪ್ಪಾ ಅಂತೇಳಿ ನಮ್ಮ ಮೋದಿ ಅವರು ನಿರ್ಧಾರ ತಗೊಂಡೇನಪ್ಪಾ ಅಂತಂದ್ರೆ ಇಲ್ಲಿರುವಂತ ಈಗ ಹಳೆ ನೋಟಗಳನ್ನ ಬ್ಯಾನ್ ಮಾಡಿ ಹೊಸ ನೋಟವನ್ನ ಪರಿಚಯಿಸಲಾಗಿತ್ತು. ಇದನ್ನ ಆ ಒಂದು ಸಿನಿಮಾದಲ್ಲಿ ತೋರಿಸಲಾಗಿದೆ. ಆದ್ರೆ ಧ್ರುವ ರಾತೆಯವರು ಏನಪ್ಪಾ ಅಂತಾರೆ RBI ಕೊಟ್ಟಿರೋ ಡೇಟಾ ಬಗ್ಗೆ ಇಲ್ಲಿ ಕ್ಲೀನ್ ಆಗಿ ವಿಸ್ತಾರ ಮಾಡಿದ್ದಾರೆ. ಅಸಲಿಗೆ 99.3% ಹಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಒಂದು RBIಗೆ ಬಂದು ತಲುಪಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಸಿಕ್ಕಿರೋದೇನಪ್ಪಾ ಅಂತಾರೆ ಬರೀ 43 ಕೋಟಿ ಹಣ ಅಷ್ಟೇ ಅಲ್ಲ. ಇದರಿಂದ ಏನಪ್ಪಾ ಅಂತಾರೆ ನಮ್ಮ ದೇಶದ GDP ಸಮೇತನೂ ಇಳಿಯಿತು. ಹಾಗೇನಪ್ಪಾ ಅಂತಾರೆ ಎಷ್ಟೋ ಜನ ಬಡವರು ಎಲ್ಲ ಸತ್ತೇ ಬಿಟ್ರು. ಆದ್ರೆ ಈ ಒಂದು ಸಿನಿಮಾದಲ್ಲಿ ಈ ಒಂದು ವಿಷಯ ಏನಪ್ಪಾ ಅಂತಾರೆ ಮರೆಮಾಚಿ ಇಟ್ಟಿದೆ ಈ ಒಂದು ದುರಂಧರ್ 2 ಸಿನಿಮಾದಲ್ಲಿ. ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತಾರೆ ಗ್ಯಾಸ್ ಲೈಟಿಂಗ್ ಅಂತ ಕರೀತಾರೆ. ಈ ಒಂದು ಗ್ಯಾಸ್ ಲೈಟಿಂಗ್ ಅಂದ್ರೆ ಏನ್ ಗೊತ್ತಾ, ನಾವು ಕಣ್ಣಾರೆ ಕಂಡ ಒಂದು ದೃಶ್ಯ ಏನಪ್ಪಾ ಅಂತಾರೆ ಅದನ್ನೇ ಸುಳ್ಳಂತ ತೋರಿಸ್ತಾ ಇದೆ ಈ ಒಂದು ಸಿನಿಮಾ. ಮೋದಿ ಅವರು ಏನಪ್ಪಾ ಅಂತಾರೆ ಒಂದ್ ಟೈಮ್ ಅಲ್ಲಿ ಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ನವಾಜ್ ಶರೀಫ್ ಅವರನ್ನ ಮೀಟ್ ಆಗಿರೋ ಒಂದು ದೃಶ್ಯವನ್ನ ಈ ಒಂದು ಸಿನಿಮಾದಲ್ಲಿ ತೋರಿಸಿಲ್ಲ ಅಂತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿ, ಈ ಒಂದು ಫುಲ್ಬಾಮ್ ದಾಳಿ ಆವಾಗಿನ 11 ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರಂತೆ. ಹಾಗೆ ಈ ಒಂದು ಮೋದಿ ಅವರು ಅವರೇಕೆ ತಡಿಲಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈ ಒಂದು ಪಾಯಿಂಟ್ ಏನಪ್ಪಾ ಅಂತಾರೆ ಆ ಒಂದು ಸಿನಿಮಾದಲ್ಲಿ ತೋರಿಸಿಲ್ಲ. ಇದನ್ನೇ ಗ್ಯಾಸ್ ಲೈಟಿಂಗ್ ಅಂತ ಹೇಳಿ ಕರೆಯೋದು. ಅಂದ್ರೆ ನಡೆದಿದ್ದ ವಿಷಯನ ಏನಪ್ಪಾ ಅಂತ ಹೇಳಿದ್ರೆ ನಡೆದಿಲ್ಲ ಅಂತ ಹೇಳಿ ತೋರಿಸೋದೇ ಗ್ಯಾಸ್ ಲೈಟಿಂಗ್ ಅಂತ ಹೇಳಿ ಕರೆಯೋದು. ವಿಲನ್ ಬಾಯಲ್ಲಿ ಹೀರೋಗೆ ಹೊಗಳಿಕೆ. ಇದೇನಪ್ಪಾ ಅಂತಂದ್ರೆ ಒಂದು ಸಿನಿಮಾದ ಟ್ರಿಕ್ ಅಂತಾನೆ ಹೇಳ್ಬೋದು. ಸಿನಿಮಾದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ISI ಡಿಪಾರ್ಟ್ಮೆಂಟ್, ಪಾಕಿಸ್ತಾನದ ಒಂದು ISI ಡಿಪಾರ್ಟ್ಮೆಂಟ್ ಏನಪ್ಪಾ ಅಂತಾರೆ ಮೋದಿ ಅವ್ರನ್ನ ಕಂಡ್ರೆ ಅವರು ಭಾಷಣ ಮಾಡಕ್ ನಿಂತ್ರೆ ಇವ್ರೇನಪ್ಪಾ ಅಂತಾರೆ ಅದಕ್ಕೆ ಎದುರ್ತಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಬ್ಬಾ, ಈ ಮನುಷ್ಯ ಬಹಳ ಪವರ್ಫುಲ್ ಹಾಗೂ ಬಹಳ ಸ್ಟೇಬಲ್ ಆಗಿರೋ ವ್ಯಕ್ತಿ ಅಂತ ಅನ್ಸಿದ್ರೆ ಅವರು ಭಯ ಪಡಲ್ಲ ಅಂತೇಳಿ ತೋರಿಸಿದ್ದಾರೆ. ಆದ್ರೆ ಅದು ನಮ್ಗೆ ನಿಜ ಅನ್ಸ್ಬಿಡುತ್ತೆ ಇಲ್ಲಿ. ಇದು ಕೂಡ ಜನರನ್ನ ಒಂದು ಮರಳು ಮಾಡೋ ಸೈಕಲಾಜಿಕಲ್ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ಬಂದ್ಬಿಟ್ಟು NGO, ವಿದೇಶಿ ಹಣದ ಕತೆ. ಸಿನಿಮಾದಲ್ಲಿ ಈ ಒಂದು ಬೇರೆ ಕಂಟ್ರಿ ಹೋದನಪ್ಪ ಅಂತ ಹೇಳಿದ್ರೆ NGO ಗಳಿಗೆ ಹಣ ಕೊಟ್ಟು ಅವರನ್ನ ತಪ್ಪು ದಾರಿಗೆ ಎಳ್ತಿದ್ದಾರೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಅದನ್ನ ಸಿನಿಮಾದಲ್ಲಿ ತೋರಿಸಿಲ್ಲ. ಆದ್ರೆ ಧ್ರುವ ರಾತೆಯಲ್ಲಿ ಹೇಳಿರೋ ಒಂದು ಸ್ಪಷ್ಟನೆ ಆ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿ ನಮ್ಮ ಇಂಡಿಯಾದ ಕೆಲವೊಂದು ಸಂಘಟನೆಗಳು ಏನಪ್ಪಾ ಅಂತೇಳಿ ಅಮೆರಿಕದಿಂದ ಕೋಟಿಗಟ್ಟಲೆ ಹಣ ಬಂದಿದೆ ಅಂತೇಳಿ ಆ ಒಂದು ರಿಪೋರ್ಟ್ ನ ಇಟ್ಕೊಂಡು ಧ್ರುವ ರಾತೆಯವರು ಆ ಒಂದು ವಿಡಿಯೋದಲ್ಲಿ ಕ್ಲೀನ್ ಆಗಿ ನರೇಶನ್ ಮಾಡಿದ್ದಾರೆ. ಈ ಒಂದು ಸಿನಿಮಾದ ಮುಖಾಂತರ ಏನಪ್ಪಾ ಅಂತಾರೆ ಯಂಗ್ ಯೂತ್ಗಳೇ ಇವರ ಟಾರ್ಗೆಟ್. ಈ ಸಿನಿಮಾದಲ್ಲಿ ತೋರಿಸಿರೋ ರೀತಿ ಹೇಗಪ್ಪಾ ಅಂತ ಹೇಳಿದ್ರೆ ಈ ಯಾರು
18 ಏಜ್ ಆಗಿ ವೋಟರ್ ಕಾರ್ಡನ್ನು ಮಾಡ್ತಿರ್ತಾರೋ ಅವ್ರು ಏನು ಮೊದಲನೇದಾಗಿ ವೋಟ್ ಹಾಕ್ತಾರೋ ಅವರಿಗೆ ಈ ಒಂದು ಮೂವಿ ಇನ್ಸ್ಪಿರೇಷನ್ ಆಗುತ್ತೆ. ನೀವು ಹಾಕೋ ಒಂದು ವೋಟ್ ಏನಪ್ಪಾ ಅಂತಂದ್ರೆ ಸೈನಿಕ ಹುತಾತ್ಮರಿಗೆ ಸೇರಿದ್ದಂತೇಳಿ ತೋರಿಸಿದ್ದಾರೆ. ಈ ತರ ಒಂದು ಎಮೋಷನಲ್ ಡೈಲಾಗ್ ಹೊಡೆದೇನಪ್ಪಾ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ ಏನಪ್ಪಾ ಅಂತಂದ್ರೆ ವೋಟ್ ಹಾಕೋ ರೀತಿಯಲ್ಲಿ ಈ ಒಂದು ಸಿನಿಮಾ ರಚನೆ ಆಗಿದೆ. ಫ್ರೆಂಡ್ಸ್, ನೀವು ಸಿನಿಮಾ ನೋಡಿ ಆದ್ರೆ ಎಂಜಾಯ್ ಮಾಡಿ, ಅದರಲ್ಲಿ ತೋರಿಸಿರೋದಲ್ಲ ನಿಜ ಅಂತ ನಂಬೇಡಿ ಅಷ್ಟೇ. ನಾವು ನಮ್ಮ ಕೈಯಿಂದ 500 ರೂಪಾಯಿ ಕೊಟ್ಟು ಒಂದು ಎಲೆಕ್ಷನ್ ಅಡ್ವರ್ಟೈಸ್ಮೆಂಟ್ ನೋಡಿರೋ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಅಂತ ಒಂದು ಆಡ್ ಅಂತಾನೆ ಹೇಳ್ಬೋದು ಈ ಒಂದು ದುರಂಧರ್ 2 ಮೂವಿನ. ಇದೊಂದು ಅಡ್ವರ್ಟೈಸ್ಮೆಂಟ್ ಯಾಡ್ ಅಂತೇಳಿ ಧ್ರುವ ರಾತ್ರಿ ಅವರು ಅವರ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಷ್ಟೇ ಫ್ರೆಂಡ್ಸ್, ನಾನು ಹೇಳ್ಬೇಕಾಗಿರೋದು ಒಂದು ಅನಿಸಿದ್ದು ಒಂದು ವಿಡಿಯೋ. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆದ ಜನಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಧ್ರುವ ರಾತ್ರಿ ಅವರ ವಿಡಿಯೋನ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈ ಥರ ಒಂದು ಬೆಸ್ಟ್ ಕಂಟೆಂಟ್ ಜೊತೆಗೆ.